ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಬೇಗ ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ. ಓಕೆ, ವಿತೌಟ್ ಮೇಕಿಂಗ್ ಡಿಲೇ ಮಗ, ಮೊದಲನೇ ಅಪ್ಡೇಟ್ ಪಾರ್ಟ್ ನಂಗೆ ಹೋಗ್ಬಿಡೋಣ. ಇಟ್ಸ್ ಅಬೌಟ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ರೀಸೆಂಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದೆ. ಅವರು ರೆಡ್ ಬಾಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಇವಾಗ ಬರ್ತಿದ್ದ ಅಪ್ಡೇಟು. BCCI ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವ್ರನ್ನ ರೆಡ್ ಬಾಲ್ ಫಾರ್ಮೆಟ್ಗೆ ಹಾಕೋಬೇಕು, ಅಂದರೆ ಟೆಸ್ಟ್ ಫಾರ್ಮೆಟ್ಗೆ ಹಾಕೋಬೇಕು ಅಂತ ಅನ್ಕೊಂತ ಇದ್ದಾರಂತೆ, ಕನ್ಸಿಡ್ರೇಷನ್ಗೆ ತಗೊಂತಾ ಇದ್ದಾರಂತೆ. ಅಷ್ಟಿಲ್ಲೇ ಅವ್ರಿಗೆ ಹೋಗಿರುತ್ತೆ ಅಲ್ಲಿ ಅಪ್ಡೇಟು, ರೆಡ್ ಬಾಲಲ್ಲಿ ಪ್ರಾಕ್ಟೀಸ್ ಮಾಡೋ ಮಗ ಅಂತ. ನನ್ನ ಪ್ರಕಾರ ಬಾರ್ಡರ್ ಗವಾಸ್ಕರ್ಗೆ ಆಲ್ ಸೆಟ್ ಟು ಪ್ಲೇ ಅಂತ ಅನ್ನಿಸ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರು ಬಂದರು ಅಂತಂದರೆ ಇವಾಗಲೇ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ. ಅವರವರು ಬಂದರು ಅಂದರೆ ಇನ್ನೂ ಬೆಟರ್ ಬ್ಯಾಲೆನ್ಸ್ಡ್ ಆಗೋಗ್ಬಿಡುತ್ತೆ ನಮ್ಮ ಸೈಡು. ಸೊ ಹೋಪ್ಫುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಹಾರ್ದಿಕ್ ಪಾಂಡ್ಯನ ಇನ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಅಪ್ಡೇಟ್ ಬಿಟ್ಟು ಇವತ್ತು ಸೆಂಚುರಿನ ಹೊಡೆದ್ರು ನಮ್ಮ ಇಂಡಿಯನ್ ಬ್ಯಾಟರ್ಗಳು. ಇಟ್ಸ್ ಶುಭ್ಮನ್ ಗಿಲ್ ಆ್ಯಂಡ್ ರಿಷಬ್ ಪಂತ್. ನೋಡಿ, ರಿಷಬ್ ಪಂತ್ 2 ವರ್ಷ ಆದಮೇಲೆ ಕಂಬ್ಯಾಕ್ ಮಾಡಿದ್ರೆ ಟೆಸ್ಟ್ ಫಾರ್ಮೆಟ್ಗೆ. ಬಂದಿದ್ದ ಕೂಡಲೇ ಸೆಂಚುರಿ. ಅವನ ಅಜ್ಜಿ ಮೊದಲ ಮ್ಯಾಚಲ್ಲಿ ಎಂಥ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ರಿಷಬ್ ಪಂತ್. ಇವತ್ತು ಅವರ ಪರ್ಫಾರ್ಮೆನ್ಸು ಅದು ಇದೆಲ್ಲ ಸೈಡಿಗೆ ಬಿಟ್ಟು ನೋಡ್ತು ಅಂತಂದರೆ ಫೀಲ್ಡ್ ಸೆಟ್ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವ್ರಿಗೆ. ಒಬ್ಬ ಫೀಲ್ಡರ್ ಇಲ್ಲಿ ಬರಬೇಕಾಗಿತ್ತು ಅಲ್ವಾ, ಒಬ್ಬ ಫೀಲ್ಡರ್ ಇಲ್ಲಿ ನಿಂತ್ಕೊಬೇಕಾಗಿತ್ತಲ್ವಾ ಅಂತ ಶ್ಯಾಂಟೋ ಕ್ಯಾಪ್ಟನ್ಗೆ ಹೇಳ್ತಾ ಇದ್ದಂಗೆ, ಶ್ಯಾಂಟೋ ಹೌದು ಗುರು ಅಲ್ಲಿ ಫೀಲ್ಡರ್ ಇರಬೇಕಾಗಿತ್ತು ಅಂತ ಆ ಫೀಲ್ಡರ್ನ ತೊಗೊಂಬಂದು ಅಲ್ಲಿ ಸೆಟ್ ಮಾಡಿದ್ದು ರಿಷಬ್ ಪಂತ್ನೇ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ಫೀಲ್ಡರ್ಸ್ಗೆ, ಕ್ಯಾಪ್ಟನ್ಗೆ, ಆಪೋನೆಂಟ್ ಕ್ಯಾಪ್ಟನ್ಗೆ, ನಮ್ಮ ಕ್ಯಾಪ್ಟನ್ಗೆಲ್ಲ. ಇಲ್ಲಿ ಫೀಲ್ಡ್ ಸೆಟ್ ಹಿಂಗೆ ಸೆಟ್ ಮಾಡಿದ್ರು, ಹಂಗಲ್ಲ ಸೆಟ್ ಮಾಡೋದು, ಅಲ್ಲೆಲ್ಲ ನಿಲ್ಸಿದ್ಯಲ್ಲ, ಇಲ್ಲಿ ತೊಗೊಂಬಂದು ನಿಲ್ಸ್ಬೇಕಿಲ್ಲ, ಒಬ್ಬ ಪ್ಲೇಯರ್ ಇರಬೇಕಾಗಿತ್ತು ಅಲ್ವಾ ಅಂತ ಅವ್ರು ಹೇಳಿದ್ಕೆ ಶ್ಯಾಂಟೋ ಅದೇ ರೀತಿ ನಡ್ಕೊಂಡ್ರಲ್ಲ, ಅದು ಇನ್ನೂ ಕಾಮಿಡಿ. ಅಪ್ಡೇಟ್ ಬಂದ್ರಿ, ಜಸ್ಪ್ರೀತ್ ಬುಮ್ರಾ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಮಗ. ಇಟ್ಸ್ ಅಬೌಟ್ ಅವರ ಆಕ್ಷನ್ನೇ ಬರ್ತದೆ ಬಾಯಿಗೆ, IPL ಆಕ್ಷನ್ ಅಂದ್ಬಿಡಿ. ಅವರ ಆ್ಯಕ್ಷನ್ ರಿಲೇಟೆಡು, ಅವರ ಬೌಲಿಂಗ್ ಆ್ಯಕ್ಷನ್ನ ಯಾರಾದರೂ ಅನುಕರಣೆ ಮಾಡಿದ್ದಾರೆ ಅಂತಂದರೆ, ಯಾರಾದರೂ ಅದನ್ನು ಇಮಿಡಿಯೇಟ್ ಮಾಡ್ತಿದ್ದಾರೆ ಅಥವಾ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದಾರಂತೆ. ಯಾಕೆಂತಂದರೆ ಅವರ ಆ್ಯಕ್ಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಇಂಜುರಿ ಆಗೋವಂಥ ಆ್ಯಕ್ಷನ್ ಅಂತ ಅವರೇ ಹೇಳಿದ್ದಾರೆ. ಅವ್ರಿಗೆ ಇಂಜುರಿ ಆಗದೆ ಇರ್ಬೋದು, ಅವ್ರಿಗೆ ಅದು ಪ್ರಾಕ್ಟೀಸ್ ಆಗಿರ್ಬೋದು, ಬಟ್ ನೀವು ಆ ಥರ ಮಾಡೋದಕ್ಕೆ ಹೊಡೆದಿದ್ದೀರಾ ಅಂತಂದರೆ ನಿಮಗೆ ಇಂಜುರಿ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ಅದನ್ನು ಅವಾಯ್ಡ್ ಮಾಡಿ. ನಿಮಗೆ ಟಿಪಿಕಲ್ ನಾರ್ಮಲ್ ಬೌಲಿಂಗ್ ಸ್ಟೈಲ್ ಯಾವ ಥರ ಇರುತ್ತೋ ಆ ಥರ ಮಾಡಿ, ನನ್ನ ಸ್ಟೈಲ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿದೆ ಯಾರಿಗೂ. ಅಪ್ಡೇಟ್ ನಂಬರ್ 4, ಫಾರ್ ದ ಫಸ್ಟ್ ಟೈಮ್ ಇನ್ ದ ಕ್ರಿಕೆಟ್ ಹಿಸ್ಟ್ರಿ ರೆಸ್ಟ್ ಡೇ ಇನ್ ಟೆಸ್ಟ್ ಕ್ರಿಕೆಟ್. ಒಂದು ದಿನ ರೆಸ್ಟಿಗೆ ಅಂತ 6 ದಿನದ ಟೆಸ್ಟ್ ಮ್ಯಾಚ್ನ ಮಾಡ್ತಿದ್ದಾರೆ. ಶ್ರೀಲಂಕಾ ವರ್ಸಸ್ ನ್ಯೂಜಿಲ್ಯಾಂಡು. ಶ್ರೀಲಂಕಾನ ಟೋರ್ ಮಾಡಿದ್ರು ನ್ಯೂಜಿಲ್ಯಾಂಡ್ ಅವರು. ಸೊ ಇಲ್ಲಿ ಒಂದು ದಿನ ರೆಸ್ಟ್ ಡೇ ಅಂತ ಇವಾಗ ಕೊಟ್ಟಿದ್ದಾರೆ. ವೆಡ್ನೆಸ್ಡೇ ಸ್ಟಾರ್ಟ್ ಆದಂಥ ಟೆಸ್ಟ್ ಮ್ಯಾಚ್ ಫಸ್ಟ್ ಟೆಸ್ಟು ಇವತ್ತು ರೆಸ್ಟ್ ಡೇ ಅಂತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕ್ರಿಕೆಟ್ ಹಿಸ್ಟ್ರಿ ಮಧ್ಯದಲ್ಲಿ ಮ್ಯಾಚು ಇಂಟ್ರಪ್ಟೇ ಆಗಿರಲಿಲ್ಲ. ಸೊ ಒಂದು ದಿನ ರೆಸ್ಟ್ ಡೇ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಏನಕ್ಕೆ ಗುರು ರೆಸ್ಟ್ ಡೇ? ಏನು ಲೇಜಿ ಆಗೋಗ್ಬಿಟ್ಟಿದಾರ ಶ್ರೀಲಂಕಾ ಪ್ಲೇಯರು ಮತ್ತು ನ್ಯೂಜಿಲ್ಯಾಂಡ್ ಪ್ಲೇಯರ್? ಏನಿದು ಹೊಸದಾಗಿ ರೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ, ಇನ್ಮೇಲೆ ಎಲ್ಲ ಮ್ಯಾಚ್ಗಳಿಗೂ ಇದೇ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಥರ ಅಲ್ಲ. ಇದಕ್ಕೂ ಕೂಡ ರೀಸನ್ ಇದೆ ಏನಕ್ಕೆ ಮಧ್ಯದಲ್ಲಿ ಒಂದಿನ ರೆಸ್ಟ್ ಕೊಟ್ಟಿದ್ದಾರೆ ಅಂತ. ಸೊ ಓವರಾಲ್ ಹಂಗೆ ನೋಡ್ತು ಅಂದರೆ 5 ದಿನನೇ ಆಗುತ್ತೆ, ಯಾಕಂದರೆ 6 ದಿನದ ಮ್ಯಾಚು ಅಂತ ಇವರು ನಿಗದಿ ಮಾಡಿರೋದು. ಮಧ್ಯದಲ್ಲಿ ಒಂದಿನ ರೆಸ್ಟ್ ಡೇ. ಈ ರೆಸ್ಟ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಎಲೆಕ್ಷನ್ ಆಗ್ತಿದೆ ಅಂತೆ ಶ್ರೀಲಂಕಾದಲ್ಲಿ. ಸೊ ಆದ್ರಿಂದ ಶ್ರೀಲಂಕನ್ ಪ್ಲೇಯರ್ಸ್ಗಳೆಲ್ಲ ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ, ಓಟ್ ಹಾಕಕ್ಕೆ ಹೋಗ್ಬೇಕಾಗಿರೋದ್ರಿಂದ ಸೊ ಈ ರೆಸ್ಟ್ ಡೇನ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಬೇಕು ಅಂತ ಏನು ರೆಸ್ಟ್ ಮಾಡಿಲ್ಲ, ಅನಿವಾರ್ಯ ಕಾರಣಗಳಿಂದ ಮಾಡಿದ್ದಾರೆ ಅಷ್ಟೇ. ಅದು ಫಾರ್ ದ ಫಸ್ಟ್ ಟೈಮ್ ಇನ್ ಕ್ರಿಕೆಟ್ ಹಿಸ್ಟ್ರಿ. ಅಪ್ಡೇಟ್ ನಂಬರ್ 5, ಆಡಮ್ ಗಿಲ್ಕ್ರಿಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಡಮ್ ಗಿಲ್ಕ್ರಿಸ್ಟ್ ಕೂಡ ಇದೇ ರೀತಿ ಟೆಸ್ಟ್ ಫಾರ್ಮೆಟಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡೋರು. ಟೆಸ್ಟ್ ಆಗಿರಲಿ, ODI ಆಗಿರಲಿ, ಬಂದ್ಬಿಟ್ಟು ಅಟ್ಯಾಕಿಂಗ್ ಅಪ್ರೋಚ್ನೇ ಆಡಮ್ ಗಿಲ್ಕ್ರಿಸ್ಟ್ ಫೇಮಸ್ ಆಗಿದ್ದು. ಸೊ ಆಡಮ್ ಗಿಲ್ಕ್ರಿಸ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮನುಷ್ಯ ನೋಡ್ದ ಅಂತಂದರೆ ನನಗಿಂತ ಅಗ್ರೆಸಿವ್ ಅಪ್ರೋಚ್ ಹೋಗೋರು. ನಾನೇ ಅವಾಗ ಆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಆಡ್ತಿದ್ದೆ, ನನ್ನೇ ಅಗ್ರೆಸಿವ್ ಅಂತ ಹೇಳೋರು. ಇವಾಗ ಅವ್ರು ನನಗಿನ್ನ ಅಗ್ರೆಸಿವ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಫಿಯರ್ಲೆಸ್ ಅಪ್ರೋಚ್ ಹೋಗೋರು, ಆ ಪ್ರೆಷರ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಫಿಯರ್ಲೆಸ್ ಅಪ್ರೋಚ್ ಏನಿದೆ ಆ ಒಂದು ಸ್ಲಾಟಲ್ಲಿ ಅದು ಇಂಡಿಯಾಗೆ ಬೇಕಾಗಿರುವಂಥದ್ದು. ಸೊ ಇಂಥ ಬ್ಯಾಟ್ರಿಗಳು ಸಿಗೋದು ಸಿಕ್ಕಾಪಟ್ಟೆ ರೇರ್ ಅಂತ ಹೇಳಿದ್ದಾರೆ. ಅವ್ರಿಗಿನ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಆಡಮ್ ಗಿಲ್ಕ್ರಿಸ್ಟಿಂದ ಹೊಗಳಿಸ್ಕೊಂಡಿದ್ದಾರೆ ಅಂತಂದರೆ ರಿಷಬ್ ಪಂತ್ನ ಮೆಚ್ಕೊಳ್ಳೇಬೇಕು. ಈ ರೇಂಜಿಗೆ ಆಡ್ತಾ ಇರೋದಕ್ಕೆ, ಯಾಕಂದರೆ 6th ಸೆಂಚುರಿ ಇವರು ಬಂದಿರೋದು. ಇಂಡಿಯನ್ ವಿಕೆಟ್ ಕೀಪರಿಂದ 6ನೇ ಸೆಂಚುರಿ ಬಂದಿರೋದು. ಸೊ MS ಧೋನಿ ಅವರ ರೆಕಾರ್ಡ್ನ ಈಕ್ವಲ್ ಮಾಡಿದರೆ ಟೆಸ್ಟ್ ಫಾರ್ಮೆಟಲ್ಲಿ. ಸೊ ಬರೀ ಜಸ್ಟ್ ಆಡೋದು 50+ ಇನ್ನಿಂಗ್ಸ್ ಅಷ್ಟೇ ಆಡೋದು. MS ಧೋನಿ ಬೇಜಾನ್ ಇನ್ನಿಂಗ್ಸ್ ಆಡಿದ್ದಾರೆ. ಇವರು 50+ ಇನ್ನಿಂಗ್ಸಲ್ಲೇ ಈ ಒಂದು ದಾಖಲೆ ಮಾಡಿದ್ದಾರೆ ಅಂತಾರೆ. ಇಂಡಿಯನ್ ವಿಕೆಟ್ ಕೀಪರಿಂದ 6 ನಂಬರ್ ಆಫ್ ಸೆಂಚುರೀಸು. ಸೊ ಒಂಥರ ಗ್ರೇಟ್ ಅಂತ ಹೇಳಲೇಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಯಿತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಮಗ, ಏನು ಗಂಟೆನೂ ಆಗಲ್ಲ. ಸಿಗೋಣ, ಬಾ.